ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ. ನಾನಿವತ್ತು ಸಂಜೆ ಟೈಮಲ್ಲಿ ಸೂಪರ್ ಆಗಿರೋ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಈ ಮಂಡಕ್ಕಿನ ಮಾಡೋದು ತುಂಬಾ ಈಸಿ. 5 ಮಿನಿಟ್ಸಲ್ಲೇ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಮಾಡ್ಬೋದು, ಅಥವಾ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಸ್ನ್ಯಾಕ್ಸ್ಗಂತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಮಂಡಕ್ಕಿ ಮಾಡೋಕ್ಕೆ ಹಗುರ ಮಂಡಕ್ಕಿನೇ ಆಗಬೇಕು, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ಮಂಡಕ್ಕಿ ಕೂಡ ಆಗ್ಬೋದು, ಆದರೆ ಅದು ಸ್ವಲ್ಪ ಉಪ್ಪುಪ್ಪಾಗಿರುತ್ತಲ್ವ, ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕಾಗಿ ಇಂಥ ಮಂಡಕ್ಕಿನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ಮೆತ್ತಗಾಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಬಾಣಲೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ನೆಲಗಡಲೆ ಮತ್ತು ಹುರ್ಗಡಲೆ ಇದಕ್ಕೆ ಬೇಕಾಗುತ್ತೆ. ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರನೇ ಬೇಕಾಗುತ್ತೆ. ಸ್ವಲ್ಪ ಉಪ್ಪು, ಅರಿಶಿನ, ಸಾಸಿವೆ, ಜೀರಿಗೆ ತೊಗೊಂಡು ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ಅಷ್ಟನ್ನು ಹಾಕ್ಬೇಕಲ್ಲ. ನೆಲಗಡಲೆ ಮತ್ತು ಹುರ್ಗಡಲೆ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಬಿಡಬೇಕು. ಜಾಸ್ತಿ ಕೆಂಪಗಂದರೆ ಸೀದೋಗೋ ಥರ ಬಿಡಬಾರ್ದು, ಚೂರು ಲೈಟಾಗಿ ಕೆಂಪಗಾಗಬೇಕು. ಅದಾದ ನಂತರ ಖಾರ, ಉಪ್ಪು, ಅರಿಶಿನ ಎಲ್ಲನೂ ಮಿಕ್ಸ್ ಮಾಡಿ, ನಿಮಗೆ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿರಿ. ಅಂದರೆ ಮಂಡಕ್ಕಿ ತುಂಬ ಚೆನ್ನಾಗಿ ರೋಸ್ಟಾಗಿ ಬರುತ್ತೆ. ಅದ್ರ ಮೇಲೇ ಇಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಬೇಕಾಗಿರೋಂಥ ಸಾಯಂಕಾಲ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ವೆರೈಟಿ ಡಿಶಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.